ನಮಸ್ಕಾರ. ಇವತ್ತಿನ ದಿನಾಂಕ ಸೆಪ್ಟೆಂಬರ್ 21, 2025. ಆಕಾಶದಲ್ಲಿ ನಡೆಯೋ ವಿಸ್ಮಯಗಳಿಂದ ಹಿಡಿದು ಜಾಗತಿಕ ನೀತಿಗಳಲ್ಲಿ ಆಗ್ತಿರೋ ದೊಡ್ಡ ಬದಲಾವಣೆಗಳವರೆಗೆ ಇಂದು ಜಗತ್ತು ಸಾಕಷ್ಟು ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನದ ವಿಶೇಷತೆಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾಕಪ್ಪ ಇಡೀ ಜಗತ್ತು ಆಕಾಶದತ್ತ ಮುಖ ಮಾಡಿತ್ತು? ಯಾಕಂದ್ರೆ ಲಕ್ಷಾಂತರ ಜನ ಒಂದು ತುಂಬಾನೇ ಅಪರೂಪದ ಘಟನೆಗೆ ಸಾಕ್ಷಿಯಾಗ್ತಾ ಇದ್ರು. ಹೌದು, ನಾವು ಮಾತಾಡ್ತಿರೋದು ಒಂದು ಅಪರೂಪದ ಆಕಾಶಕಾಯ ವಿದ್ಯಮಾನದ ಬಗ್ಗೆ. ಇಡೀ ಜಗತ್ತು ಒಟ್ಟಾಗಿ ನೋಡಿದಂತಹ ಒಂದು ಸುಂದರ ದೃಶ್ಯ ಅದು. ಇಂದು ಸಂಭವಿಸ್ತಿರೋದು ಭಾಗಶಃ ಸೂರ್ಯಗ್ರಹಣ. ಅಂದ್ರೆ ಇದರ ವಿಶೇಷತೆ ಏನು ಗೊತ್ತಾ? ಇದು 2025ನೇ ವರ್ಷದ ಕೊನೆಯ ಸೂರ್ಯಗ್ರಹಣ. ಇದೇ ಕಾರಣಕ್ಕೆ ಜಗತ್ತಿನ ಹಲವಾರು ಭಾಗಗಳಲ್ಲಿ ಜನ ಈ ಅಪೂರ್ವ ದೃಶ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಸರಿ, ಆಕಾಶದಿಂದ ಈಗ ಭೂಮಿ ಮೇಲಿನ ವಿಚಾರಗಳಿಗೆ ಬರೋಣ. ಇಲ್ಲಿ ಒಂದಕ್ಕೊಂದು ಸಂಪೂರ್ಣವಾಗಿ ವಿರುದ್ಧವಾಗಿರುವ ಎರಡು ಪ್ರಮುಖ ಬೆಳವಣಿಗೆಗಳು ನಡೆದಿವೆ. ಇವತ್ತಿನ ಒಂದು ಪ್ರಮುಖ ನೀತಿಯ ಕೇಂದ್ರಬಿಂದು ಅಂದ್ರೆ ಅದು ಈ ಸಂಖ್ಯೆ $1,00,000. ಇದು ಸಾವಿರಾರು ಜನರ ಬದುಕಿನ ಮೇಲೆ ನೇರ ಪರಿಣಾಮ ಬೀರುವಂತಹ ಒಂದು ದೊಡ್ಡ ಮೊತ್ತ. ಈ ಹೊಸ ನೀತಿ ಇದೆಯಲ್ಲ, ಇದು ಸಾಕಷ್ಟು ಕಳವಳವನ್ನೇ ಸೃಷ್ಟಿ ಮಾಡಿದೆ. ಅದರಲ್ಲೂ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಂತಹ ಸಂಸ್ಥೆಗಳು ಈ ಬಗ್ಗೆ ತೀವ್ರ ಆತಂಕವನ್ನು ವ್ಯಕ್ತಪಡಿಸಿವೆ. ಅಮೆರಿಕ ತನ್ನ H-1B ವೀಸಾ ಪ್ರಾಯೋಜಕತ್ವದ ಶುಲ್ಕವನ್ನ ಬರೋಬ್ಬರಿ $1,00,000ಗೆ ಏರಿಕೆ ಮಾಡಿದೆ. ಇದು ಇವತ್ತಿನಿಂದಲೇ ಜಾರಿಗೆ ಬಂದಿದ್ದು ಭಾರತೀಯ ಟೆಕ್ ವೃತ್ತಿಪರರ ಮೇಲೆ ದೊಡ್ಡ ಹೊರೆಯಾಗುವುದು ಖಂಡಿತ. ಈ ಕಾರಣಕ್ಕೆ ಆಗಿಯೇ ಭಾರತ ಸರ್ಕಾರ ತೊಂದರೆಗೆ ಸಿಲುಕಿದವರಿಗಾಗಿ ತುರ್ತು ಸಹಾಯವಾಣಿಯನ್ನು ಕೂಡ ಸ್ಥಾಪಿಸಿದೆ. ನೋಡಿ, ಒಂದ್ ಕಡೆ ವೀಸಾ ಶುಲ್ಕದಂತಹ ವಿಭಜಕ ನೀತಿಗಳು ಜಾರಿಯಾಗ್ತಿದ್ರೆ, ಇನ್ನೊಂದ್ ಕಡೆ ಇದೇ ದಿನ ಇಡೀ ಜಗತ್ತು ಒಂದು ಮಹತ್ವರವಾದ ಉದ್ದೇಶಕ್ಕಾಗಿ ಒಂದಾಗಿದೆ. ಅದೇ ಅಂತಾರಾಷ್ಟ್ರೀಯ ಶಾಂತಿ ದಿನ. ಆಕ್ಟ್ ನೌ ಫಾರ್ ಅ ಪೀಸ್ಫುಲ್ ವರ್ಲ್ಡ್ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ. ಒಂದು ಕಡೆ ಆರ್ಥಿಕ ತಡೆಗೋಡೆಗಳನ್ನ ಕಟ್ಲಾಗ್ತಿದೆ, ಇನ್ನೊಂದು ಕಡೆ ಶಾಂತಿಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಕರೆ ನೀಡ್ತಿರೋದು ಇವತ್ತಿನ ದಿನದ ಒಂದು ದೊಡ್ಡ ವಿಪರ್ಯಾಸ ಅಲ್ವಾ? ಸರಿ, ಈಗ ನಮ್ಮ ಗಮನವನ್ನ ಭಾರತದ ಆರ್ಥಿಕತೆಯತ್ತ ತಿರುಗಿಸೋಣ. ಇಲ್ಲಿ ಒಂದು ಪ್ರಮುಖ ಸೇವೆಯನ್ನ ಜನರಿಗೆ ಇನ್ನಷ್ಟು ಸರಳವಾಗಿ ತಲುಪಿಸೋದಕ್ಕೆ ಒಂದು ಹೊಸ ಹೆಜ್ಜೆಯನ್ನ ಇಡಲಾಗಿದೆ. ಈ ಹೊಸ ಪ್ಲಾಟ್ಫಾರ್ಮ್ನ ಹೆಸರು ಬೀಮಾ ಸುಗಮ್. ಹೆಸರೇ ಹೇಳೋ ಹಾಗೆ ಇದು ವಿಮಾ ಕ್ಷೇತ್ರವನ್ನ ಜನರಿಗೆ ಸುಗಮಗೊಳಿಸುವ ಒಂದು ಪ್ರಯತ್ನ. ಭಾರತದ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ IRDAI ಈ ವೇದಿಕೆಯನ್ನ ಶುರು ಮಾಡಿದೆ. ಇದರ ಮುಖ್ಯ ಉದ್ದೇಶ ತುಂಬಾನೇ ಸರಳ. ಎಲ್ಲಾ ವಿಮಾ ಕಂಪನಿಗಳನ್ನ ಒಂದೇ ಕಡೆ ತರೋದು, ಜನರಿಗೆ ಸುಲಭವಾಗಿ ಪಾಲಿಸಿಗಳನ್ನ ಖರೀದಿಸೋಕೆ ಸಹಾಯ ಮಾಡೋದು ಮತ್ತು ಈ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಹೆಚ್ಚಿಸೋದು. ಆರ್ಥಿಕತೆಯಿಂದ ಈಗ ರಾಷ್ಟ್ರೀಯ ಇತಿಹಾಸ ಮತ್ತು ನಮ್ಮ ಅಸ್ಮಿತೆಯ ಕಡೆಗೆ ಹೋಗೋಣ. ಇಂದು ಭಾರತ ತನ್ನ ಇತಿಹಾಸದ ಒಂದು ತುಂಬಾನೇ ಪ್ರಮುಖ ಕ್ಷಣವನ್ನ ನೆನಪಿಸ್ಕೊಳ್ತಿದೆ. ಸರಿಯಾಗಿ 60 ವರ್ಷಗಳ ಹಿಂದೆ 1965ರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಯುದ್ಧದಲ್ಲಿ ಭಾರತ ಸಾಧಿಸಿದ ಐತಿಹಾಸಿಕ ವಿಜಯಕ್ಕೆ ಇವತ್ತಿಗೆ 60 ವರ್ಷಗಳು ತುಂಬಿವೆ. ಇದು ದೇಶದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು. ಈ ಐತಿಹಾಸಿಕ ವಿಜಯದ 60ನೇ ವಾರ್ಷಿಕೋತ್ಸವದ ಅಂಗವಾಗಿ ದೇಶದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ನಮ್ಮ ವೀರ ಯೋಧರನ್ನ ಸ್ಮರಿಸಲಾಗುತ್ತಿದೆ. ಹೀಗೆ ದೇಶ ತನ್ನ ಗತಕಾಲವನ್ನ ಮೆಲ್ಕು ಹಾಕ್ತಿರುವಾಗ್ಲೇ ಎಲ್ಲರ ಕಣ್ಣು ಕಿವಿ ಇವತ್ತು ಸಂಜೆ ಏನಾಗುತ್ತೆ ಅನ್ನೋದರ ಮೇಲಿದೆ. ಯಾಕಂದ್ರೆ ಇಂದು ಸಂಜೆ ಒಂದು ಮಹತ್ವದ ರಾಜಕೀಯ ಘಟನೆ ನಡೆಯಲಿದೆ. ಹೌದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸಂಜೆ 5 ಗಂಟೆಗೆ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆದರೆ ಅವರು ಏನು ಮಾತಾಡ್ತಾರೆ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದ್ದು, ಇದು ದೇಶಾದ್ಯಂತ ಸಹಜವಾಗಿಯೇ ತೀವ್ರ ಕುತೂಹಲವನ್ನ ಹುಟ್ಟುಹಾಕಿದೆ. ಸರಿ, ಇಷ್ಟೆಲ್ಲ ದೊಡ್ಡ ಘಟನೆಗಳ ನಡುವೆ ಕೆಲವು ನಿರ್ದಿಷ್ಟ ಅಂಕಿಅಂಶಗಳು ಕೂಡ ಇವತ್ತಿನ ದಿನವನ್ನ ರೂಪಿಸಿವೆ. ಬನ್ನಿ, ಅವುಗಳ ಮೇಲೆ ಫಟಫಟ್ ಅಂತ ಒಂದು ತ್ವರಿತ ನೋಟ ಹರಿಸೋಣ. ಪರಿಸರ ಸಂರಕ್ಷಣೆ ಕಡೆಗೆ ಒಂದು ಮಹತ್ವದ ಹೆಜ್ಜೆಯಾದ ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ ಮೊದಲ ದೇಶ ಯಾವುದು ಅಂತ ಗೊತ್ತಾ? ಉತ್ತರ ಬ್ರೆಜಿಲ್. ಇದು ಅಮೆಜಾನ್ ಮಳೆಕಾಡುಗಳನ್ನ ರಕ್ಷಿಸುವ ಜಾಗತಿಕ ಪ್ರಯತ್ನದಲ್ಲಿ ಒಂದು ಬಹಳ ಮುಖ್ಯವಾದ ಬೆಳವಣಿಗೆ. ಹಾಗೆಯೇ ನಮ್ಮ ದೇಶ ಭಾರತ ತನ್ನ ಇಂಧನ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳೋಕೆ ಯಾವ ಹೊಸ ನೀತಿಯನ್ನ ಜಾರಿಗೆ ತಂದಿದೆ? ಉತ್ತರ ಭೂಶಾಖದ ಶಕ್ತಿಯ ಮೇಲಿನ ರಾಷ್ಟ್ರೀಯ ನೀತಿ. ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದು ಇದರ ಮುಖ್ಯ ಗುರಿ. ಮತ್ತು ಈ ಎಲ್ಲ ಜಾಗತಿಕ ರಾಷ್ಟ್ರೀಯ ಘಟನೆಗಳ ನಡುವೆ ಕೇರಳದಲ್ಲಿ ಸಾವಿರಾರು ಜನರ ಕುತೂಹಲಕ್ಕೆ ಕಾರಣವಾಗಿರುವ ಸಮೃದ್ಧಿ ಲಾಟರಿಯ ಫಲಿತಾಂಶ ಕೂಡ ಇವತ್ತೇ ಪ್ರಕಟವಾಗಲಿದೆ. ಹಾಗಿದ್ರೆ ಇವತ್ತಿನ ಈ ಎಲ್ಲ ಘಟನೆಗಳನ್ನು ಒಟ್ಟಾಗಿ ನೋಡಿದಾಗ
ಒಂದು ಕಡೆ ಸೂರ್ಯಗ್ರಹಣದಂತಹ ಪ್ರಾಕೃತಿಕ ವಿಸ್ಮಯ, ಇನ್ನೊಂದು ಕಡೆ H-1B ಶುಲ್ಕದಂತಹ ಮಾನವ ನಿರ್ಮಿತ ತಡೆಗೋಡೆಗಳು. ಇವೆಲ್ಲದರ ನಡುವೆ ಶಾಂತಿಗಾಗಿ ಈಗಲೇ ಕಾರ್ಯಪ್ರವೃತ್ತರಾಗಿ ಅನ್ನೋ ಕರೆಗೆ ನಿಜವಾದ ಅರ್ಥವಾದರೂ ಏನು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಯೋಚನೆ ಮಾಡ್ತಾಯಿರಿ.